ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗಳು ಪುಟ್ಟ ಹುಡುಗಿ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನಮ್ಮ ರೇಷ್ಮೆ ನಾಡು ರಾಮನಗರದಲ್ಲಿ ಇದ್ದೀವಿ. ಚಾಮುಂಡೇಶ್ವರಿದು ಕರ್ಗ ಮಹೋತ್ಸವ ಇತ್ತಲ್ಲ, ಸೊ ನೆನ್ನೆ ಬರೋಕ್ಕಾಗಿರಲಿಲ್ಲ. ಏಕೆಂದರೆ ತುಂಬ ರಶ್ ಇರುತ್ತೆ. ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾದಲ್ಲಿ ರವಿಚಂದ್ರನ್ ಸರು ಮತ್ತು ಆ್ಯಂಕರಿಂಗ್ ಮಾಡೋದಕ್ಕೆ ನಿರಂಜನ್ ಸರು ಮತ್ತು ಚಂದನ್ ಶೆಟ್ಟಿ ಸರು ಆ್ಯಂಡ್ ಬಿಗ್ ಬಾಸ್ನ ತನಿಷಾ ಮ್ಯಾಮು ಮತ್ತು ಈಗ ಮೂವಿ ರಿಲೀಸ್ ಆಗಿದೆಯಲ್ಲ ಇಕ್ಕ ಮೂವಿ ಹೀರೋ, ಇನ್ನೂ ಮುಂತಾದವ್ರು ಬಂದಿದ್ದರು. ನನಗೆ ಗೊತ್ತಿರೋದು ಇಷ್ಟೇ ಜನ. ಬಟ್ ನೆನೆ ನಮಗೆ ಬರೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ. ಆ ರಶ್ಶಲ್ಲಿ ಯಾರು ನೂಕಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಎಂತಕ್ಕೆ. ಬಟ್ ಇವತ್ತು ಬಂದಿದ್ವಿ, ಯಾಕೆಂದರೆ ರಾಮನಗರ ನಮಗೆ ನಿಯರ್ ಆಗಿರೋದ್ರಿಂದ ನಾವು ರಾಮನಗರ ಜಾತ್ರೆನ ಪ್ರತಿ ವರ್ಷವೂ ಹೋಗ್ತೀವಿ. ಆ ವರ್ಷ ನಾವು ಮಿಸ್ ಮಾಡಿಲ್ಲ. ಸೊ ಈ ವರ್ಷ ನನ್ನ ಫ್ರೆಂಡ್ ಬಂದಿದ್ದರು, ನಂಗೆ ಇನ್ನೂ ಸ್ಪೆಷಲ್ ಆಗಿತ್ತು, ಹಾಗಾಗಿ ನಾನು ಹೋಗಿದ್ದೆ. ನಾವು ಹೋಗಿದ್ದು ನೈಟ್ ಟೈಮ್ ಜಾತ್ರೆಗೆ. ಮಸ್ತಾಗಿರುತ್ತೆ ನೈಟ್ ಟೈಮ್ ಅಂತೂ, ಲೈಟಿಂಗ್ಸ್ ಎಲ್ಲ. ನಾವು ಬೈಕಲ್ಲಿ ಹೋಗಿದ್ದು, ನಾನು ನನ್ನ ಬ್ರದರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್. ನನಗೆ ಬೈಕಲ್ಲಿ ಹೋಗೋದಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ. ನೀನು ಬರೆಸಬೇಕು ರೈಸ್ ಇಂದ ಲೈಫ್ ಇಲ್ಲಿ ಸೇಫ್ ಇಲ್ಲ. ನುಗ್ಗು ಮುಂಚೆ ಯೋಚಿಸಿದು ಹಾವುಗೇಣಿಯಾಟವಲ್ಲ. ನನಗೆ ಭಕ್ತರಷ್ಟು ಸಾಲತಿ ಮರ್ಮವನ್ನು ಬೆಳೆಸು ಕೇಂದ್ರಸುವಲ್ಲ. ಇದು ಚಕ್ರ ವ್ಯೂಹ ಕುಟ್ಟೆ ಬೈದ ಆಟವಲ್ಲ. ಇದು ಚಕ್ರ ವ್ಯೂಹ, ಈ ಮರ್ಮವನ್ನು ಬೆಳೆಸಿ ನಾದು ನಾವು ಜಾತ್ರೆಗೆ ಬಂದಾಯಿತು. ಫುಲ್ ಲೈಟಿಂಗ್ಸು, ಏನು ರಾಮನಗರನೇ ಜಗ ಮಗ ಅಂತ ಇದೆ. ಪ್ರತಿಯೊಬ್ಬರು ಮನೆ ಬಾಗಿಲು ಮುಂದೆನೋ ರಂಗೋಲಿ ಎಲ್ಲ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಎಕ್ಸಿಬಿಷನ್ ಇದೆ, ಅದು ನೋಡೋಕ್ಕೋಸ್ಕರನೇ ನಾವು ಬಂದಿರೋದು. ಆ ಗೇಮ್ಸ್ ಆಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ಗೇಮ್ಸ್ ಆಡೋಣ ಅಂತ. ಇವಳಿಗಂದು ಒಂದು ಸ್ವಲ್ಪನೂ ಭಯ ಇಲ್ಲ, ಎಲ್ಲ ಗೇಮು ಆಡೋಣ ಅಂತಾಳೆ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿ. ಮೂರು ಬಿಟ್ಬಿಟ್ಟವ್ರಣ್ಣ, ಮಾನ ಮರ್ಯಾದೆ ಏನು ಅಂತಮ್ಮ ಯಾವ ಗೇಮ್ ಆಡೋಕೆ ಹೋಗೋಣ ಅಂದರು. ಯಾವುದು ಕ್ರೇಜೇ ಇಲ್ಲ ಆ ಥರ ಹೇಳ್ತಿದ್ರು. ತುಂಬ ಜನ ರಾಮನಗರಕ್ಕೆ ಬಂದಿರ್ತೀರಾ, ಇದು ಎಕ್ಸಿಬಿಷನ್ ಆಗಿರ್ಬೋದು ಮತ್ತು ಕರಗ ನೋಡೋದಕ್ಕೋಸ್ಕರ ಆದರೂ ಬಂದಿರ್ತೀರಾ. ನನಗೂ ಜಾತ್ರೆ ತುಂಬ ಜನ ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನನ್ನ ಮಾತಾಡ್ಸಿದ್ರು. ಬಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ. ಯಾರೇ ರಾಮನಗರ ಜಾತ್ರೆ ನೋಡೋಕ್ಕೆ ಬಂದಿದ್ದೀರಾ ಅಂತ ಒಂದು ಸಲ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಬಂದಿದ್ದೀರಾ ಅಂತ. ಇಲ್ಲಿ ತುಂಬ ಗೇಮ್ಸ್ ಹಾಕಿದ್ರು. ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಪುಟ್ ಗೇಮ್ಸು, ಮತ್ತು ದೊಡ್ಡವ್ರಿಗೆಲ್ಲ ಅದು ರಾಟೆ ಹೋಗೋದು ಮತ್ತು ಬ್ರೇಕ್ ಡ್ಯಾನ್ಸು, ಇದೆಲ್ಲ ತುಂಬ ಸಖತ್ತಾಗಿ ಹಾಕಿದ್ರೆಲ್ಲ. ಇದೇ ಫಸ್ಟ್ ಈ ಗೇಮ್ನ ಹಾಕಿರೋದು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಹೋಗೋಣ ಅಂತಿದ್ದಾರೆ. ನಂಗೆ ನಿಜ ಆಗ್ತಿಲ್ಲ, ಅದು ನೋಡ್ತಿದ್ರೆ ತಲೆ ಸುತ್ತೈತೆ. ಅದು ಮೇಲೋಗ್ಬಿಟ್ಟು ಉಲ್ಟಾ ದಬ್ಬಾಕೋಗ್ಬಿಡುತ್ತೆ. ಅಪ್ಪ ನಂಗಂತೂ ಕೈ ಕಲೆ ಆಡ್ತಲ್ಲ. ಇವರು ಇದಕ್ಕೆ ಹೋಗೋಣ ಅಂತ ಹಠ ಮಾಡಿಬಿಟ್ಟು ಏನು ಜೋಶಲ್ಲಿ ಬರ್ತಿದ್ದಾರೆ ನೋಡಿ. ನಾನು ಹೊಟ್ಟೆ ಉರಿಸ್ಕೊಂಡು ಇವ್ರು ಬಾಯಿಗೆ ಇಟ್ಟಾಕ ನಂಗೆ ಈ ಗೇಮ್ಸ್ ಕರ್ಕೊಬಿಟ್ಟು ನಂಗೆ ಜೀವ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರು. ನಿಜ ಸೀಟ್ ಬೆಲ್ಟು ಅದೆಲ್ಲ ಹಾಕಿರ್ತಾರೆ, ಬಟ್ ಏನು ಗ್ರಿಪ್ ಸಿಗಲ್ಲ. ನಾನಂತೂ ಕಣ್ಣು ಮುಚ್ಚಿದಳು, ಕಣ್ಣೇ ಬಿಟ್ಟಿಲ್ಲ ಗೇಮ್ ಮುಗಿಯೋವರೆಗೂ. ಇವರಂತೂ ಎಷ್ಟು ಜೋಶಲ್ಲಿ ಖುಷಿಯಾಗಿ ಕಿರ್ಚಾಡ್ತಿದ್ರು ಅಂದರೆ ನಾನಂತೂ ಸ್ಟಾಪ್ ಮಾಡಿ ಅಂತ ಕಿರ್ಚಾಡೋದೇ ಆಗಿತ್ತು. ಅಲ್ಲ, ನನ್ನ ಫ್ರೆಂಡ್ಸ್ ಈ ಗೇಮ್ ಕರ್ಕೊಂಡು ಹೋಗಿದ್ರಲ್ಲ, ಈ ಗೇಮ್ ಆಡುವಾಗ ನನ್ನ ಕತೆ ಏನಾಗಿರಬೇಡ ಅಂತ ಒಂದು ನಿಮಿಷ ಯೋಚನೆ ಮಾಡಿ. ನಿಜವಾಗ್ಲೂ ಗೋವಿಂದ ನನ್ನ ಕತೆ ಆಗಿತ್ತು. ಅದು ನೆಕ್ಸ್ಟ್ ನಾವು ಹೋಗಿದ್ದೆ ಈ ಗೇಮ್ಗೆ. ಆ್ಯಕ್ಚುಲಿ ಈ 2 ಗೇಮ್ನು ಇವಾಗೆ ಹೊಸ್ದಾಗಿ ಹಾಕಿರೋದು, ಇಷ್ಟು ವರ್ಷದಲ್ಲಿ ಹಾಕಿರಲಿಲ್ಲ ಈ ಗೇಮ್ನ. ಇದಕ್ಕೆ ಸ್ವಲ್ಪ ಪರವಾಗಿಲ್ಲ, ಭಯ ಅಷ್ಟಾಗಲಿಲ್ಲ. ಬಟ್ ನನ್ನ ಫ್ರೆಂಡ್ ಅಷ್ಟೇ ನನಗೆ ಧೈರ್ಯ ಅಂತೂ ಇಲ್ಲ. ಅವ್ರು ವೀಡಿಯೋ ಮಾಡ್ಕೊಂಡೆಲ್ಲ ಕೂತಿದ್ರು, ನಾನು ನಿಜ ಕಣ್ಣು ಮುಚ್ಕೊಂಡು ಕೂತಿದ್ದೆ, ಕಣ್ಣೇ ಬಿಟ್ಟಿಲ್ಲ ಹೀಗೆ ಮುಗಿಯೋವರೆಗೂ. ಕೆಳಗಡೆ ನೋಡ್ತೀರಂತ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನೀವು 4 ಜನ ಆಗಿದ್ರು ನೋಡೋದಕ್ಕೆ ಮಜೂರ್ಗಳ ತರ ಕಾಣಿಸ್ತಾ ಇದ್ದೀರಾ. ಹಂಗಂದ್ರೆ ಕಳ್ಳನ್ ಮಕ್ಳು.
ಇವನ್ಯಾಕಿಲ್ ಬಂದ ಕಳ್ಳನ್ ಮಗ ನನ್ ಮಗ ನನ್ ಮಗ. ಇದು ಬಂದ್ಬಿಟ್ಟು ಚಿಕ್ಕ ಮಕ್ಳಿಗೆ ನಮ್ಮ ಜೊತೆ ನಮ್ಮ ಚೋಟು ಬಂದಿದ್ಲು. ಅವಳನ್ನ ಕರ್ಕೊಂಡೋಗಿ ಆಟ ಆಡ್ಸ್ಕೊಬಂದ್ವಿ. ಯಾಕಂದ್ರೆ ನಾವು ಆಟ ಆಡುವಾಗ ಫುಲ್ ಬೇಜಾರು ಮಾಡ್ಕೊಂಡು ನಿಂತಿದ್ಲು. ಅವಳಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಈ ಗೇಮ್ಸ್ ಆಡಿಸ್ಕೊಂಡು ಕರ್ಕೊಂಡೋದ್ವಿ. ಏನಂದರೆ ಮಳೆ ಬಂದುಬಿಟ್ಟು ಅಲ್ಲೆಲ್ಲ ಜಾಗ ಎಲ್ಲ ತುಂಬ ಕೆಸರಾಗಿಬಿಟ್ಟಿತ್ತು. ವೈಟ್ ಡ್ರೆಸ್ ಹಾಕೊಬಂದವ್ರ ಡ್ರೆಸ್ ಒಂದು ಕಲರ್ಫುಲ್ ಡ್ರೆಸ್ ಆಗೋದಂದ್ರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಇವ್ನು ಯಾರೋ ನನ್ನ ಮಗ ಆಟೋ ಬೇರೆ ತೊಗೊಬಂದವನೇ, ನಡೆದಾಡೋದೇ ಕಷ್ಟ ಅಂತ ಇದ್ರಲ್ಲಿ ಆಟೋ ಬೇರೆ. ಜಾತ್ರೆ ಎಲ್ಲ ಸುತ್ಕೊಂಡು ನಮ್ಗೆ ಏನು ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡು ನಾವು ಹೋಗಿದ್ದೆ ದೇವ್ರ ದರ್ಶನ ಮಾಡೋಕ್ಕೆ. ಆ್ಯಕ್ಚುಲಿ ನಮ್ಮ ರಾಮನಗರದಲ್ಲಿ ದೇವಸ್ಥಾನದಲ್ಲಿ ಫೋಟೋ ತೆಗಿಬೇಡಿ ಆ ಥರ ಎಲ್ಲ ಏನೂ ಹೇಳಲ್ಲ. ಬೇರೆ ಕಡೆ ಎಲ್ಲ ಹೇಳ್ತಿರ್ತಾರೆ ಫೋಟೋ ತೆಗಿಯೋದಿಲ್ಲಿ ಫೋನ್ ಯೂಸ್ ಮಾಡೋದಕ್ಕೂ ಬಿಡೋಲ್ಲ. ಬಟ್ ನಮ್ಮ ರಾಮನಗರದಲ್ಲಿ ಆ ಥರ ಎಲ್ಲ ಏನಿಲ್ಲ. ಆರಾಮಾಗಿ 1 ನಿಮಿಷ ನಿಂತ್ಕೊಳ್ಬೇಕಾದ್ರೂ ದೇವ್ರನ್ನೂ ನೋಡ್ಬೋದು, ಫೋಟೋ ವೀಡಿಯೋ ಎಲ್ಲ ಮಾಡ್ಕೋಬೋದು. ದೇವ್ರಿಗೆ ಅಲಂಕಾರ ಎಲ್ಲ ತುಂಬ ಸಖತ್ತಾಗಿ ಮಾಡಿದರು. ನನಗೆ ಚಾಮುಂಡೇಶ್ವರಿ ದೇವರು ಅಂದರೆ ತುಂಬ ಇಷ್ಟ. ಮತ್ತು ಗಂಡವರಂತ ಬಂದಾಗ ನನಗೆ ಶಿವ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜಾತ್ರೆ ಅಂತೂ ಮಸ್ತಾಗಿತ್ತು. ನಾವೆಲ್ಲ ಸುತ್ತಕೊಂಡು ನಮ್ಗೆ ಏನೇನು ಬೇಕೆಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗೋದಕ್ಕೆ ಇಲ್ಲಾಂದ್ರೂ 1 o'clock ಆದರೂ ಆಗಿತ್ತು ಮನೆಗೆ ಹೋದಾಗ. ನೀವಿನ್ನೂ ಯಾರು ರಾಮನಗರ ಜಾತ್ರೆಗೆ ಬಂದಿಲ್ಲ, ಬಂದು ನೋಡ್ಕೊಂಡು ಹೋಗಿ. ವರ್ಷಕ್ಕೊಂದೇ ಸಲ ಮಾಡೋದು, ತುಂಬ ಮಸ್ತಾಗಿರುತ್ತೆ. ಇನ್ನೂ ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.